ನನ್ನ ನೋಡಿದ ತಕ್ಷಣ ಎಲ್ಲರೂ ಮೇಡಮ್ ನೀವು ಬ್ರಾಹ್ಮಿನ್ಸಾ ಅಂತ ಕೇಳ್ತಾರೆ. ಇದರ್ ನೋಡಕ್ಕೆ ಬ್ರಾಹ್ಮಿನ್ಸ್ ಆಗಿದ್ದೀರಿ ಅಂತಾರೆ, ಇಲ್ಲ ನಿಮ್ ಹೆಸರು ನರಸಿಂಹಮೂರ್ತಿ ಅಂತ ಅದಕ್ಕೆ ಅಂತಾರೆ, ಇಲ್ಲ ಓದಿದ್ದೀರಾ ನೀವು ಅದಕ್ಕೆ ಬ್ರಾಹ್ಮಿನ್ಸ್ ಅಂತ ಅಂತಾರೆ. ನಾನು ಬ್ರಾಹ್ಮಿನ್ ಅಲ್ಲ ಅಂತ ಹೇಳ್ತಿದ್ದೆ. ಓ ಹೌದಾ, ನೀವು ಬ್ರಾಹ್ಮಿನ್ ಅನ್ಕೊಂಡ್ಬಿಟ್ಟಿದ್ವಿ ಅಂತಿದ್ರು. ಅವಾಗ ನಂಗೆ ಐ ಡೆಂಟ್ ರಿಯಲೈಸ್ ದಟ್. ನಂತರ ಈ ಒಂದು ಹತ್ರಸ್ ರೇಪ್ ಕೇಸ್ ಆಯ್ತಲ್ವಾ, ಅವಾಗ ದಲಿತ ಹೆಣ್ಮಗಳ ಮೇಲಾಗಿದ್ದದು. ಹೀಗೆ ಒಂದು ಪ್ರೊಟೆಸ್ಟ್ ಅಲ್ಲಿ ಐ ವಾಸ್ ತುಂಬಾ ನಾನು ಮಾತಾಡುವಾಗ ಐ ವಾಸ್ ವೆರಿ ಇಮೋಷನಲ್ ಕೂಡ. ಯಾಕೆಂದ್ರೆ ಪಾಪ ಆ ಹೆಣ್ಮಗಳ ಒಂದು ಪಾರ್ಥಿವ ಶರೀರನೂ ಅವ್ರ ತಂದೆ ತಾಯಿ ಕೊಡ್ಲಿಲ್ಲ, ಹಾಗೆ ಸುಟ್ಟು ಹಾಕ್ಬಿಟ್ಟಿದ್ರು ಪೊಲೀಸರು. ಅವಾಗ ಬೇಜಾರಾಗಿತ್ತು. ಮಾತಾಡುವಾಗ ಫ್ಯಾಕ್ಟ್ಸ್ ಪ್ರಕಾರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗೋದು ಒಂದ್ ಕಡೆ ಆದ್ರೆ ದಲಿತ ಹೆಣ್ಮಕ್ಳ ಮೇಲೆ ಜಾಸ್ತಿ ಆಗತ್ತೆ ಅಂತ ನಾನು ಫ್ಯಾಕ್ಟ್ಸ್ ಪ್ರಕಾರ ಒಂದ್ ಸ್ಪೀಚ್ ಅಲ್ಲಿ ಮಾತಾಡಿದ್ದೆ. ಒಬ್ರು ಒಂದ್ ಯೂತ್ ಅವ್ರು ಫೋನ್ ಮಾಡಿದ್ರು, ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ಮೇಡಮ್ ನೀವು ದಲಿತರ ಅಂದ್ರು. ಇಲ್ಲ ನಾನ್ ದಲಿತರಲ್ಲ ಅಂದೆ. ಸಾರಿ ಮೇಡಮ್ ಸಾರಿ ಮೇಡಮ್ ಸಾರಿ ಮೇಡಮ್ ಅಂದ್ರು. ಐ ವಾಸ್ ಲೈಕ್, ಸಾರಿ ಯಾಕೆ ಹೇಳ್ತಿದ್ದೀರಾ? ಇಲ್ಲ ಮೇಡಮ್ ತಪ್ಪು ತಿಳ್ಕೊಬೇಡಿ, ನೀವು ಅಷ್ಟ್ ಚೆನ್ನಾಗಿ ಮಾತಾಡಿದ್ರಲ್ಲ, ನಮ್ಮಲ್ಲಿ ಯಾರೋ ಓದಿದ್ದಾರೆ ಅಂತ ಖುಷಿ ಆಯ್ತು, ಅದಕ್ಕೆ ಸಾರಿ ಯಾಕೆ ಕೇಳ್ತಿದ್ದೀರಾ? ಈಗ ನಾನ್ ದಲಿತರಾಗಿದ್ರೆ ಏನ್ ತಪ್ಪು ಅಂದೆ. ಆಗಿದ್ರೆ ಏನು, ಲೈಕ್ ಕಾಸ್ಟ್ ಇಸ್ ನಾಟ್ ಸಮಥಿಂಗ್ ವಿ ಚೂಸ್. ಅದಕ್ಕೆ ಅವಾಗ ನಾನು ಕಂಪೇರ್ ಮಾಡಿದ್ದು ಈ ಹಿಂದೆ, ಅಂದ್ರೆ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಕಾಸ್ಟ್. ನನ್ನ ಬ್ರಾಹ್ಮಿನ್ ಅಂದಾಗ ಅವರೆಲ್ಲ ನಾನು ಇಲ್ಲ ಅಂದಾಗ ನನ್ಗೊಂದು ಕಾಂಪ್ಲಿಮೆಂಟ್ ಕೊಟ್ಟಂಗ್ ಮಾತಾಡಿದ್ರು. ಇಲ್ಲಿ ದಲಿತ ಅಂತ ಕೇಳಿದಾಗ ನಾನು ಇಲ್ಲ ಅಂದಾಗ ಅವ್ರು ತಪ್ಪಾಯ್ತು ಅಂತ ಕೇಳಿದ್ರು. ಇಲ್ಲಿ ಎಲ್ಲೋ ನನಗೆ ವಾಟ್ ವಾಸ್ ಹ್ಯಾಪನಿಂಗ್, ನಾವು ಐ ಬಿಲಾಂಗ್ ಟು ಒಕ್ಕಲಿಗ ಕಮ್ಯುನಿಟಿ, ಶೂದ್ರ ಕಮ್ಯುನಿಟಿ. ನಾವು ಅವಾಗ ಸಂವಿಧಾನ ಅನ್ನೋದು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಡಿಫರೆನ್ಸ್ ಏನ್ ನೋಡಿ. ಈಗ ಒಂದ್ ಮನುವಾದ ಓದೋದಾಗ್ಬೋದು, ಮನುವಾದನ ಸಂವಿಧಾನನ ಎರಡನ್ನೂ ಓದಿದ್ರೆ ಅರ್ಥ ಆಗತ್ತೆ. ಅಲ್ಲಿ ಹೇಳ್ತಾರೆ ಓದಿರುವಂತಹ ಹೆಣ್ಮಕ್ಕಳ ನಾಲ್ಗೆ ಕತ್ತರಿಸಬೇಕು ಅಂತ ಹೇಳ್ತಾರೆ. ಇವತ್ತು ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತು ನಿಮ್ ಮುಂದೆ ಕೂತ್ಕೊಂಡು ನಾನು ಇಂಟರ್ವ್ಯೂ ಕೊಡ್ತಾ ಇರ್ಲಿಲ್ಲ.